ನಾನು ಕಾನೂನು ಮುಖಾಂತರ ಬರ್ತೀನಿ, ನನ್ನ ಸಿನಿಮಾ ಹೇಗ್ ತಡಿತಾರೆ ನೋಡೋಣ. ಇದು ದೌಲತ್ ಅಲ್ವಾ ಇದು? ನಾನೇನ್ರಿ ಬಗ್ಗೋದು, ನಾನೇನ್ರಿ ಕನ್ನಡಿಗರಿಗೆ ಬಗ್ಗೋದು? ಯಾಕೆ ಕನ್ನಡದ ಸಿನಿಮಾ ಮಾಡಿಲ್ವಾ ನೀವು? ಮುಂದೆ ಬನ್ನಿ ಕನ್ನಡಿಗರೆಲ್ಲ, ಮುಂದೆ ಬನ್ನಿ, ಇನ್ನಾದರೂ ಮುಂದೆ ಬನ್ನಿ ಜೀವನದಲ್ಲಿ ಅಂತ ಅವ್ರನ್ನೆಲ್ಲ ಮುಂದೆ ಬನ್ನಿ ಅಂತೇಳಿ ನೀವು ಮುಂದೆ ಹೋದ್ರೆ ನಾನೊಬ್ಬ ಅಭಿಮಾನಿ, ನಿಮ್ಮ ನಟನೆಗೆ ಅಭಿಮಾನಿ, ಆದ್ರೆ ನಿಮ್ಮ ಆಟಿಟ್ಯೂಡ್ಗಲ್ಲ, ನಿಮ್ಮ ಈ ದುರಂಕಾರಕ್ಕಲ್ಲ. ಮೊದಲು ಕ್ಷಮೆ ಕೇಳಿ. ಅಂದ್ರೆ ಕಮಲ್ ಹಾಸನ್ ಏನು ಇವತ್ತು ವಾರದಿಂದ ಸುದ್ದಿ ನೋಡ್ತಾ ಇದ್ದು, ಅಂದ್ರೆ ತಮಿಳಿಂದ ಕನ್ನಡ ಹುಟ್ಟಿದೆ ಅನ್ನೋ ಒಂದು ಏನು ಹೇಳಿಕೆನ ಕೊಟ್ಟಿದ್ರು. ಸೊ ಈ ಹೇಳಿಕೆಯ ಸಲುವಾಗಿ ಅನೇಕ ಕನ್ನಡ ಪರ ಹೋರಾಟಗಾರರು ಅದ್ರ ಬಗ್ಗೆ ವಿರೋಧವಾಗಿ ನಮ್ಮ ಕರ್ನಾಟಕದಲ್ಲಿ ಅವರ ಸಿನಿಮಾ ಯಾವ್ದೋ ಒಂದಿದೆ, ನಾನು ಹೆಸರು ಹೇಳಲ್ಲ, ಯಾಕಂದ್ರೆ ಮತ್ತೆ ನಾನು ಪ್ರಮೋಷನ್ ಮಾಡ್ಬೇಕು ಅದಕ್ಕೆ. ಅವ್ರು ಆ ಸಿನಿಮಾ ಹೆಸರು ಹೇಳೋದಿಲ್ಲ. ಆ ಸಿನಿಮಾ ಒಂದು ರಿಲೀಸ್ ಆಗುವ ಹಂತದಲ್ಲಿದೆ. ಅದು 5ನೇ ತಾರೀಕಿನ ರಿಲೀಸ್ ಆಗುತ್ತೆ. ಅದು ರಿಲೀಸ್ ಆಗ್ಬಾರ್ದು ಅಂತ ಎಲ್ಲ ಕನ್ನಡ ಪರ ಹೋರಾಟಗಾರರು ಇಡೀ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗರು ಹೋರಾಟ ಮಾಡ್ತಾ ಇದ್ದಾರೆ. ಸೊ ಅವಾಗ ಏನ್ ಮಾಡ್ಬೋದಿತ್ತು ಕಮಲ್ ಹಾಸನ್ ಅವರು? ಜಸ್ಟ್ ಒಂದು ಕ್ಷಮೆ ಕೇಳ್ಬೋದಿತ್ತು ಅಷ್ಟೇ. ಕ್ಷಮೆ ಕೇಳಿ ಅಂತ ಅಷ್ಟೇ ಕೇಳ್ತಾ ಇರೋದು, ಬೇರೆ ಏನು ಕೇಳ್ತಾ ಇಲ್ಲ. ಅಥವಾ ದುಡ್ಡು ಕೊಡಿ ಅಂತ ಕೇಳ್ತಿಲ್ಲ, ಕ್ಷಮೆ ಕೇಳಿ ಅಂತ. ಅದಕ್ಕೆ ಅವ್ರೇನ್ ಹೇಳ್ತಾರೆ, ನಾನು ಕ್ಷಮೆ ಕೇಳೋದಿಲ್ಲ, ನಾನ್ ಮಾತಾಡಿರೋದು ಯಾವ್ದು ರೀತಿ ತಪ್ಪಿಲ್ಲ ಅಂತ. ಬಟ್ ಯಾವಾಗ ಇವರು ಹೋರಾಟ ಮಾಡಿದ್ರು ಅವಾಗ ಅವರು ಇನ್ನೂ ಒಂದು ಹಂತಕ್ಕೆ ಹೋದ್ರು. ಅಂದ್ರೆ ದುರಂಕಾರದ ಅಂತ. ಅಂದ್ರೆ ದುರಂಕಾರ ಅಂತ ಏನು ಕೇಳ್ತೀನಿ ಅಂದ್ರೆ, ಕ್ಷಮೆ ಕೇಳಿದ್ರೆ ಮುಗ್ದೋಗ್ತಾ ಇತ್ತು ಮ್ಯಾಟ್ರು. ಅದಕ್ಕೆ ಅವರು ಕೋರ್ಟ್ಗೆ ಹೋಗಿ, ಕೋರ್ಟ್ ಮುಖಾಂತರ ನಾನು ಸ್ಟೇ ತಗೋಬರ್ತೀನಿ, ಮೀನ್ಸ್ ಕೋರ್ಟ್ ಮುಖಾಂತರ ಪರ್ಮಿಷನ್ ತಗೋಬರ್ತೀನಿ, ಕರ್ನಾಟಕದಲ್ಲಿ ರಿಲೀಸ್ ಮಾಡಕ್ಕೆ ನನಗೆ ತೊಂದರೆ ಕೊಡ್ತವ್ರೆ, ನನ್ನ ಸಿನಿಮಾನ ರಿಲೀಸ್ ಮಾಡಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೋರ್ಟ್ ಹೋಗ್ತೀನಿ ಅಂತ ಕೋರ್ಟ್ಗೆ ಹೋದ್ರು. ಆದ್ರೆ ಕೋರ್ಟ್ ಏನ್ ಮಾಡ್ತು? ಮೊದಲನೇ ಪ್ರಶ್ನೆ ಏನ್ ಗೊತ್ತಾ ಅವ್ರು ಕೇಳಿದ್ದು? ಫಸ್ಟ್ ಕನ್ನಡಿಗರ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಮಾಡಿದಿರ, ಫಸ್ಟ್ ಕ್ಷಮೆ ಕೇಳಿ, ಅದಾದ ಮೇಲೆ ನೀವು ಕನ್ನಡ ಫಸ್ಟ್ ಹುಟ್ಟಿದ್ದು ಅಥವಾ ತಮಿಳು ಫಸ್ಟ್ ಹುಟ್ಟಿದ್ದು ಅದಕ್ಕೆ ಡಾಕ್ಯುಮೆಂಟ್ಸ್ ಕೊಡಿ ಅನ್ನೋ ಒಂದು ಮಾತನ್ನ ಕೋರ್ಟ್ ಹೇಳಿದೆ. ಸೊ ಇದು ಅರ್ಥ ಮಾಡ್ಕೋಬೇಕು ಕಮಲ್ ಹಾಸನ್ ಅವರೇ. ನಿಮ್ಮ ದುರಂಕಾರ, ನಿಮ್ಮ ದುಡ್ಡು, ನಿಮ್ಮ ದೌಲತ್, ನಿಮ್ಮ ಸ್ಟಾರ್ಗಿರಿ ಯಾವುದು ಕೆಲ್ಸಕ್ಕೆ ಬರಲ್ಲ ರೀ. ನೀವು ಸ್ಟಾರ್ ಆಗಿರೋದು ಕನ್ನಡಿಗರಿಂದ, ಪ್ರತಿಯೊಬ್ಬ ವೀಕ್ಷಕರಿಂದ. ಗೊತ್ತಾಯ್ತಾ? ಅಂದ್ರೆ ಇಲ್ಲಿ ಯಾವ ಜನಗಳಿಗೂ ಭಾವನೆಗೆ ಬೆಲೆನೇ ಇಲ್ವಾ? ಇಲ್ಲಿ ಇವ್ರು ಕೇಳ್ತಾರದೇನು ಕನ್ನಡಿಗರು? ಕ್ಷಮೆ ಕೇಳಿ ಅಂತ ಮುಗೀತು. ಕ್ಷಮೆ ಕೇಳೋದ್ ಬಿಟ್ಬಿಟ್ಟು ನೀವು ನಾನು ಕೋರ್ಟ್ ಮುಖಾಂತರ ಬರ್ತೀನಿ, ನಾನು ಕಾನೂನು ಮುಖಾಂತರ ಬರ್ತೀನಿ, ನನ್ನ ಸಿನಿಮಾ ಹೇಗ್ ತಡಿತಾರೆ ನೋಡೋಣ. ಇದು ದೌಲತ್ ಅಲ್ವಾ ಇದು? ಭಾವನೆಗೆ ಬೆಲೆನೇ ಇಲ್ವಾ? ಹಾಗಾದ್ರೆ ಕಾನೂನು ಮುಖಾಂತರ ಬರ್ತೀರಾ, ಹೋಗಿ ಕಾನೂನು ಮುಖಾಂತರ ಹೋಗಿ. ಕಾನೂನು ಏನು ಮನೆಗೆ ಏನು ಇದ್ಕೊಡುತ್ತೋ ಅದನ್ನೇ ಮಾಡಿ. ಈಗ ಸದ್ಯದಲ್ಲಿ ಕಾನೂನು ಏನ್ ಹೇಳ್ತದೆ, ಸದ್ಯದಲ್ಲಿ ಹೈಕೋರ್ಟ್ ಅಲ್ಲಿ ವಿಚಾರಣೆಯಲ್ಲಿ ಏನ್ ನಡೀತದೆ? ಮೊದಲು ಕ್ಷಮೆ ಕೇಳ್ರಿ ಸ್ವಾಮಿ. ಅಷ್ಟೊಂದು ಒಬ್ಬರ ವ್ಯಕ್ತಿಗೋಸ್ಕರ ನೂರಾರು ಜನ ಭಾವನೆಗಳಿಗೆ ಧಕ್ಕೆ ತರಬೇಡಿ. ಫಸ್ಟ್ ಕ್ಷಮೆ ಕೇಳಿ, ಅದಾದ್ಮೇಲೆ ಡಾಕ್ಯುಮೆಂಟ್ಸ್ ಕೊಡಿ, ಅದನ್ನ ಎವಿಡೆನ್ಸ್ ನ ನೋಡೋಣ. ಯಾವ್ದು ಮೊದಲು, ಯಾವ್ದು ನಿಮ್ಮ ಹೇಳಿಕೆ ಸರಿನಾ ಅಥವಾ ಅವರ ಹೇಳಿಕೆ ಸರಿನಾ, ಆಮೇಲೆ ನೋಡೋಣ. ಫಸ್ಟ್ ಕ್ಷಮೆ ಕೇಳಿ. ಏನ್ರಿ ಅದೇನ ಹೇಳ್ತಾರಲ್ಲ, ಹಳ್ಳಿ ಒಂದ್ ಗಾದೆ ಇದೆ, ಉಗ್ರಲ್ಲಿ ಹೋಗುವಂತದನ್ನ ಅದನ್ನ ಕೊಟ್ಟಿ ತಗೊಂಡ್ ಕೆತ್ತಿತ್ತಂತೆ. ಸೊ ಆ ತರ ಆಯ್ತು ಇದು ಪರಿಸ್ಥಿತಿ. ಅಂದ್ರೆ ನಿಮ್ಗೆ ಆಟಿಟ್ಯೂಡ್ ಇಂಪಾರ್ಟೆಂಟಾ? ನನಗೆ ಅನ್ಸಿದ ಮಟ್ಟಿಗೆ ಇದೊಂಥರ ಆಟಿಟ್ಯೂಡ್ ಅಂತ ಅನಿಸ್ತು. ಸಿಂಪಲ್ ಕೆಲ್ಸನ, ಸಿಂಪಲ್ ವಿಚಾರನ ನಾನೇನ್ರಿ ಬಗ್ಗೋದು, ನಾನೇನ್ರಿ ಕನ್ನಡಿಗರಿಗೆ ಬಗ್ಗೋದು? ಯಾಕೆ ಕನ್ನಡದ ಸಿನಿಮಾ ಮಾಡಿಲ್ವಾ ನೀವು? ಮುಂದೆ ಬನ್ನಿ ಕನ್ನಡಿಗರೆಲ್ಲ, ಮುಂದೆ ಬನ್ನಿ, ಇನ್ನಾದರೂ ಮುಂದೆ ಬನ್ನಿ ಜೀವನದಲ್ಲಿ ಅಂತ ಅವ್ರನ್ನೆಲ್ಲ ಮುಂದೆ ಬನ್ನಿ ಅಂತೇಳಿ ನೀವು ಮುಂದೆ ಹೋದ್ರಿ. ಆಯ್ತು, ಓಕೆ, ನಿಮ್ಮ ಟ್ಯಾಲೆಂಟು, ನಿಮ್ಮ ಅಭಿನಯ ನೀವು ಮುಂದೆ ಹೋದ್ರಿ, ಓಕೆ, ಒಳ್ಳೇದಾಗ್ಲಿ. ಆದ್ರೆ ಮುಂದೆ ಹೋದ್ಮೇಲೆ ಹಿಂದೆ ಹೋಗಿರ್ತಿರಲ್ಲ, ಆ ದಿನ ಮರಿಬಾರ್ದು ಮಿಸ್ಟರ್ ಕಮಲ್ ಹಾಸನ್ ಅವರೇ. ನಿಮ್ಗೆ ಗೌರವ ಕೊಡ್ಬೇಕು, ಯಾಕಂದ್ರೆ ದೊಡ್ಡ ನಟರು. ಖಂಡಿತ ನಿಮ್ಮ ನಟನೆಗೆ ನಾನೊಬ್ಬ ಅಭಿಮಾನಿ, ನಿಮ್ಮ ನಟನೆಗೆ ಅಭಿಮಾನಿ, ಆದ್ರೆ ನಿಮ್ಮ ಆಟಿಟ್ಯೂಡ್ಗಲ್ಲ, ನಿಮ್ಮ ಈ ದುರಂಕಾರಕ್ಕಲ್ಲ. ನೀವ್ ಯಾವುದೇ ಸ್ಟಾರ್ ಆಗಿರ್ಲಿ ರೀ, ಫಸ್ಟ್ ಒಬ್ಬ ಮನುಷ್ಯನಾಗಿ ಮನುಷ್ಯನಿಗೆ ಬೆಲೆ ಕೊಡಿ. ಒಬ್ಬ ಮನುಷ್ಯನ ಬೆಲೆ ಅಲ್ಲ ಇದು, ನೂರಾರು ಕೋಟ್ಯಾಂತರ ಜನರ ಭಾವನೆಗೆ ಬೆಲೆ ಕೊಡಿ. ಫಸ್ಟ್ ನಿಮ್ಮ ಕರ್ನಾಟಕದಲ್ಲಿ ಯಾರು ನಿಮ್ ಸಿನಿಮಾ ನೋಡೋದಿಲ್ವಾ? ಅಂದ್ರೆ ಕನ್ನಡಿಗರಿಗೆ ಯಾರು ನಿಮ್ ಕಮಲ್ ಹಾಸನ್ ಗೊತ್ತೇ ಇಲ್ವಾ? ನಮ್ಮ ಕನ್ನಡದ ಜನಕ್ಕೆ ಕಮಲ್ ಹಾಸನ್ ಗೊತ್ತಿಲ್ವಾ? ನೀವು ಓನ್ಲಿ ತಮಿಳಿ ಜನಕ್ಕೆ ಅಥವಾ ಬೇರೆ ಜನಕ್ಕೆ ಮಾತ್ರ ಗೊತ್ತ, ನಮ್ಮ ಕನ್ನಡಿಗರಿಗೆ ಗೊತ್ತಿಲ್ವಾ? ನಮ್ಮ ಕನ್ನಡಿಗರು ಯಾರು ನಿಮ್ ಸಿನಿಮಾ ನೋಡಿಲ್ವಾ? ಯಾರು ನೋಡಿಲ್ವಾ? ₹1 ಟಿಕೆಟ್ ದುಡ್ಡನ್ನ ನೀವು ತಿಂದಿಲ್ವಾ? ಟಿಕೆಟ್ ಕೊಟ್ಟು ತಗೋತಾರಲ್ಲ ನಮ್ಮ ಕನ್ನಡಿಗರು, ಆ ದುಡ್ಡನ್ನ ನೀವು ಸ್ವೀಕರಿಸಿಲ್ವಾ? ಹಾಗಾದ್ರೆ ನಿಮ್ಗೆ ಇವರ ಭಾವನೆಗಳಿಗಿಂತ, ಇವರ ಅಭಿಮಾನಕ್ಕಿಂತ ನಿಮ್ಮ ಆಟಿಟ್ಯೂಡೇ ದೊಡ್ಡದಾಗೋಯ್ತಾ? ಸ್ವಾಮಿ ಸಿಂಪಲ್ ರೀ, ಒಂದ್ ವಿಚಾರ ಹೇಳ್ಬೋದು. ನಮ್ಮ ಕನ್ನಡಿಗರೇ ಆಗ್ಲಿ, ಒಂದ್ ವೇಳೆ ಅವರು ಕ್ಷಮೆ ಕೇಳ್ತಾರೋ ಕೇಳಲಿಲ್ವೋ, ಒಂದು ವಿಚಾರವಂತೂ ಮಾಡ್ಬೋದು. ಒಂದು ವಿಚಾರ ಪ್ರತಿಯೊಬ್ಬ ಕನ್ನಡಿಗನು ಮನಸ್ಸು ಮಾಡಿದ್ರೆ, ಒಂದು ನಮ್ ಕೈಲಿದೆ, ಕೆಲವೊಂದು ನಮ್ ಕೈಲಿಲ್ಲ. ಈಗ ಕೋರ್ಟ್ ಏನೇ ತಿಳ್ಕೊಳ್ಳಿ, ಅದನ್ನ ನಾವು ಗೌರವಿಸಬೇಕು. ರಿಲೀಸ್ ಮಾಡ್ಬೇಕು ಅಂತ ಹೇಳಿದ್ರೆ ರಿಲೀಸ್ ಮಾಡಲೇಬೇಕು. ಬಿಕಾಸ್ ಕಾನೂನಿಗೆ ಗೌರವ ಕೊಡ್ಲೇಬೇಕು, ನಮ್ಮ ಸಂವಿಧಾನಕ್ಕೆ ಗೌರವ ಕೊಡ್ಲೇಬೇಕು. ಕೋರ್ಟ್ ಏನಾದ್ರು ನೀವು ಕರ್ನಾಟಕದಲ್ಲಿ ರಿಲೀಸ್ ಮಾಡಿ ಅಂತ ಆದೇಶ ಕೊಟ್ಟು ಖಂಡಿತ ರಿಲೀಸ್ ಮಾಡ್ಲೇಬೇಕು. ಆದ್ರೆ ಒಂದನ್ನು ಮಾತ್ರ ನಮ್ಮ ಇಚ್ಛೆಯಂತೆ ಮಾಡ್ಬೋದು. ಯಾವ್ದು ಗೊತ್ತಾ? ಪ್ರತಿಯೊಬ್ಬ ಕನ್ನಡಿಗನು, ಪ್ರತಿಯೊಬ್ಬ ಕನ್ನಡದ ನೆಲದಲ್ಲಿ ಅನ್ನ ತಿಂತಾರಲ್ಲ, ಪ್ರತಿಯೊಬ್ಬನು ಕನ್ನಡದ ನೀರು ಕುಡಿತಾರಲ್ಲ, ಅವ್ರು ತಮಿಳಿಗರೇ ಆಗಲಿ ಯಾರೇ ಆಗಲಿ, ನಮ್ಮ ಬೆಂಗಳೂರಿನ ನೆಲೆ ಊರಿರ್ತಾರಲ್ಲ, ನಮ್ಮ ಭೂಮಿನಲ್ಲಿ ಕಾಲಿಟ್ಟು ಜೀವನ ಮಾಡ್ತಾ ಇರ್ತಾರಲ್ಲ, ನಮ್ಮ ಭೂಮಿಯಲ್ಲಿ ನಮ್ಮ ಕನ್ನಡದಲ್ಲಿ ನೀರು ಕುಡಿತಾ ಇರ್ತಾರಲ್ಲ, ಊಟ ತಿಂತಾ ಇರ್ತಾರಲ್ಲ, ಅವ್ರಿಗೆ ನಿಜವಾಗಲೂ ಋಣ ಅನ್ನೋದಿದ್ರೆ
ಋಣ ಅನ್ನೋದಿದ್ರೆ ಅವ್ರ ಸಿನಿಮಾ ರಿಲೀಸ್ ಆಗ್ಲಿ ಬಿಡ್ಲಿ ಥಿಯೇಟ್ರಿಗೆ ಹೋಗ್ಬಾರ್ದು. ಅದು ನಮ್ ಕೈಲಿದೆ. ಅದೊಂದು ಮಾತ್ರ ನಮ್ ಕೈಲಿದೆ, ಇನ್ಯಾವುದು ನಮ್ ಕೈಲಿಲ್ಲ. ಕೆಲವೊಂದು ಏನೇನ್ ನಡಿಬೇಕು ಅದು ನಡೀತಾ ಇರುತ್ತೆ, ದುಡ್ಡಿರೋರು ಏನ್ ಬೇಕೋ ನಡೀತಾ ಇರುತ್ತೆ. ಆದ್ರೆ ಒಂದು ಮಾತ್ರ ನಿಮ್ ಕೈಲಿದೆ, ಪ್ರತಿಯೊಬ್ಬ ಕನ್ನಡಿಗರು ಕಮಲ್ ಹಾಸನ್ ಎಷ್ಟೇ ಇಷ್ಟ ಆಗಿರೋ ನಿಮ್ಗೆ, ಎಷ್ಟೇ ದೊಡ್ಡ ಅಭಿನಯ ಮಾಡಿರ್ಲಿ, ಪ್ರತಿಯೊಬ್ಬ ಕನ್ನಡಿಗರು ನಿಜವಾಗ್ಲೂ ಕನ್ನಡಕ್ಕೆ ಬೆಲೆ ಕೊಡೋದೇ ಆದ್ರೆ ಅವರ ಸಿನಿಮಾ ಥಿಯೇಟರ್ ಕಡೆ ಕಣ್ಣೆತ್ತು ನೋಡ್ಬೇಕು ಅಷ್ಟೇ, ಮುಗಿತಲ್ಲ. ಸಿಂಪಲ್ ಮ್ಯಾಟ್ರು. ಅವ್ರ ಹೆಂಗೆ ಆಟಿಟ್ಯೂಡ್ ದುರಂಕಾರ ತೋರಿಸ್ತಾರೋ ನಾವು ಸಿಂಪಲ್ ಮುಗಿಸ್ಬಿಡೋಣ, ನೋಡೋದೇ ಬೇಡ ಸಿನಿಮಾನ. ಆಯ್ತು ಥಿಯೇಟರ್ ಹಾಕೊಳ್ಳಿ, ಏನು ಸ್ಕ್ರೀನ್ ಅಲ್ಲಿ ಅವರೇ ಕುತ್ಕೊಂಡು ನೋಡ್ಲಿ, ಕಮಲ್ ಹಾಸನ್ ಫ್ಯಾಮಿಲಿ ಅವ್ರು ಬಂದು ನೋಡ್ಲಿ, ಕನ್ನಡದಲ್ಲ ಥಿಯೇಟರ್ ರನ್ ಆಗ್ಲಿ, ಬಡಿ ಕಟ್ಲಿ ಬಿಡಿ. ಇಲ್ಲಿ ಏನು ಯೋಚನೆ ಮಾಡ್ಬೇಡ್ರಿ, ಅವರ ದುರಂಕಾರ ಅಷ್ಟೇ, ನೋಡಕ್ ಹೋಗ್ಬಿಡಿ, ಬಿಟ್ಟಾಕ್ಬಿಡಿ ಅಷ್ಟೇ, ಮುಗೀತು, ಮ್ಯಾಟ್ರ್ ಕ್ಲೋಸ್. ನಮ್ಮ ಕನ್ನಡ ನಮ್ಮ ನೆಲ. ಇದ್ರಲ್ಲಿ ವ್ಯಕ್ತಿಗತ ಇದೇನಿಲ್ಲ, ಇದು ಅವ್ರ ತಪ್ಪು ಇವ್ರ ತಪ್ಪು ಏನಿಲ್ಲ, ಸಿಂಪಲ್ ಮ್ಯಾಟರ್. ಒಂದು ಕ್ಷಮೆ ಕೇಳಿದ್ರೆ ಮುಗ್ದೋಗ್ತಕ್ಕಂಥ ಕೆಲಸನ ಇಷ್ಟು ಕಾಂಟ್ಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಓಟು ಸಹ ಹೇಳಿದೆ ಅವ್ರಿಗೆ, ಫಸ್ಟ್ ಕ್ಷಮೆ ಕೇಳ್ರಿ ಅದ್ರ ಏನಿದೆ ಅಂತ. ಅದು ಇನ್ನೆಷ್ಟು ಆಟಿಟ್ಯೂಡ್ ಇರ್ಬೋದು, ದೊಡ್ಡ ನಟರಾದ್ರೆ ಕ್ಷಮೆ ಕೇಳಂಗಿಲ್ವೋ, ಈ ವಿಚಾರದಲ್ಲಿ ಮಾತ್ರ ನಾನಂತೂ ಕ್ಷಮಿಸಲ್ಲ ರೀ. ಬೇರೆಯವ್ರು ಏನ್ ಮಾತಾಡುತ್ತೆ, ನಾನೊಬ್ಬ ಕನ್ನಡಿಗನಾಗಿ ಕನ್ನಡದ ಯಾವುದಕ್ಕೆ ಹುಟ್ಟಿ ಕನ್ನಡದ ಊಟವನ್ನು ಉಳ್ಕೊಂಡು ಕನ್ನಡದ ನೀರನ್ನ ಕುಡ್ಕೊಂಡು ನಾನಂತೂ ಕ್ಷಮಿಸಲ್ಲ. ಕಮಲ್ ಹಾಸನ್ ಅವರ ಸಿನಿಮಾ ನೋಡೋದೇ ಇಲ್ಲ, ಜೀವನದಲ್ಲಿ ನೋಡೋದಿಲ್ಲ. ನಿಮ್ದೇನು ಅಂತ ನೀವು ಡಿಸೈಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಇದ್ರದ್ದು ಅಪ್ಡೇಟ್ಸ್ ಏನಾಗುತ್ತೆ ಅಂತ ನೋಡೋಣ.